ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಲಾಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ಸ್ವಾಗತ. ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸುವ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಮೀನ ರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೀನರಾಶಿಗೆ ಈ ತಿಂಗಳ ವಾಕ್ಯವಾಗಿ ಅನಿರೀಕ್ಷಿತ ಘಟನೆಗಳು, ಅನಿಯಂತ್ರಿತ ಖರ್ಚುಗಳು ಅಂತ ಬರ್ತವೆ. ಅಂದರೆ ಅನಿರೀಕ್ಷಿತವಾದ ಕೆಲವು ಘಟನೆಗಳು ಜರುಗುವಂಥದ್ದು, ಹಾಗೆ ಖರ್ಚುಗಳು ಅನಿಯಂತ್ರಿತ ಅಂದರೆ ನಿಯಂತ್ರಣದಲ್ಲಿ ಇರೋದಿಲ್ಲ. ಖರ್ಚುಗಳು ಅಂದರೆ ನಾನಾ ಖರ್ಚುಗಳು ಬರುವಂತಹ ಸಾಧ್ಯತೆ. ಹಾಗಾಗಿ ಏಪ್ರಿಲ್ ತಿಂಗಳ ಫಲಿತಾಂಶ ನಿಮಗೆ ಅಷ್ಟೊಂದು ತೃಪ್ತಿಕರವಾಗಿ ಕಂಡುಬರೋದಿಲ್ಲ. ಗ್ರಹಗಳ ಚಾರ ಅಥವಾ ಗೋಚಾರ ಅಂತ ಹೇಳ್ತೇವೆ. ಈ ತಿಂಗಳ ಗೋಚಾರ ಅಥವಾ ಗ್ರಹಚಾರವು ನಿಮ್ಮ ಪರವಾಗಿಲ್ಲ. ಅಲ್ಲಿ ನಿಮಗೆ ವಿರುದ್ಧವಾಗಿರುವಂಥ 6 ಅಥವಾ 7 ಗ್ರಹಗಳ ಒಂದು ವೈರುಧ್ಯವನ್ನು ನೀವು ಎದುರಿಸಬೇಕಾಗುತ್ತೆ. ನವಗ್ರಹಗಳಲ್ಲಿ ಅಲ್ಲಿ 6 ಗ್ರಹಗಳು ನಿಮಗೆ ವಿರುದ್ಧವಾಗಿರುವಂತಹ ಸ್ಥಿತಿ ಈ ತಿಂಗಳ ನಿರ್ಮಾಣ ಆಗುತ್ತೆ. ಮಧ್ಯೆ ಮಧ್ಯೆ ಕೆಲವೊಮ್ಮೆ ಚಂದ್ರಾನುಕೂಲ ಬರುತ್ತೆ. ಎಲ್ಲ ರಾಶಿಗೂ ಬರುವಾಗೆ ನಿಮಗೂ ಬರುತ್ತೆ, ಅದರಲ್ಲೇನೂ ವ್ಯತ್ಯಾಸ ಇಲ್ಲ. ಆದರೆ ಅಲ್ಲಿ ನಿಮಗೆ ನಿರಂತರವಾಗಿ ಶುಕ್ರನ ಮತ್ತು ಕೇತುವಿನ ಬೆಂಬಲ ಹೊರತುಪಡಿಸಿದರೆ ಇತರ 6 ಅಥವಾ 7 ಗ್ರಹಗಳ ಮಧ್ಯೆ ನಿಮಗೆ ವೈರುಧ್ಯವನ್ನು ಈ ತಿಂಗಳಲ್ಲಿ ಎದುರಿಸಬೇಕಾಗುತ್ತೆ. ಹಾಗಾಗಿ ಈ ಆರೋಗ್ಯಕ್ಕೆ ಸಂಬಂಧಪಟ್ಟು ನೀವು ತುಂಬ ಒಂದು ಏಪ್ರಿಲ್ ತಿಂಗಳಲ್ಲಿ ಎಚ್ಚರಿಕೆ ಹೆಚ್ಚಬೇಕು. ಆರೋಗ್ಯದಲ್ಲಿ ಹವಾಮಾನ ವೈಪರೀತ್ಯದಿಂದ ಆಗುವಂಥ ಆರೋಗ್ಯ ಸಮಸ್ಯೆಗಳು ಅಂದರೆ ಹೀಟ್ ಅಥವಾ ಈಗ ಬೇಸಿಗೆ ಕಾಲ ಅಂತ ಹೇಳ್ತೇವೆ. ಬೇಸಿಗೆ ಕಾಲದಲ್ಲಿ ಅಲ್ಲಿ ಬಾಡಿಯಲ್ಲಾಗುವಂಥ ಉಷ್ಣ ಮತ್ತು ತಂಪಿನ ಒಂದು ವ್ಯತ್ಯಾಸದಿಂದ ಆಗುವಂಥ ಒಂದು ಪ್ರಭಾವಗಳು, ಉಷ್ಣದಿಂದ ಬರುವಂಥ ಏನಾದರೂ ನಿಮಗೆ ಜೀರ್ಣ ಸಮಸ್ಯೆ, ಸ್ಕಿನ್ ರ್ಯಾಷಸ್ಗಳು ಬರುವಂಥದ್ದು, ತಲೆಗೆ ಸಂಬಂಧಪಟ್ಟ ಅಥವಾ ಕಣ್ಣು ಕಿವಿ ಮೂಗಿಗೆ ಸಂಬಂಧಪಟ್ಟ ತೊಂದರೆಗಳು ಕಾಡಿಕೊಳ್ಳುವಂಥದ್ದು ಎಲ್ಲ ಇರುತ್ತೆ. ಹಾಗಾಗಿ ಆರೋಗ್ಯದ ಮೇಲೆ ತುಂಬ ಅಡ್ಡ ಪರಿಣಾಮ ಬರುತ್ತೆ. ಯಾಕಂದರೆ ಅಲ್ಲಿ ಸೂರ್ಯನ ಬೆಂಬಲ ಆಗಲಿ, ಮಂಗಳನ ಬೆಂಬಲ ಆಗಲಿ, ನಿಮಗೆ ಗುರುಬಲವಾಗಲಿ ಈಗ ಇರುವುದಿಲ್ಲ. ಷಾಢೆ ಸಾತಿಯ ಪ್ರಭಾವದಲ್ಲಿ ಇದ್ದೀರ. ಹಾಗಾಗಿ ಆರೋಗ್ಯದ ಮೇಲೆ ತುಂಬ ಕಾಳಜಿ ಏಪ್ರಿಲ್ ತಿಂಗಳಲ್ಲಿ ಬೇಕಾಗುತ್ತೆ. ಗ್ರಹಗಳ ವೈರುಧ್ಯ ನಿಮಗೆ ತುಂಬ ಇರುತ್ತೆ. ಜೊತೆಗೆ ಯಾವುದೇ ಹಿಸ್ಟ್ರಿ ಅಂತ ಇರುತ್ತೆ, ಅಂದರೆ ಯಾವುದೇ ನಿಮಗೆ ಕಾಯಿಲೆ ಇದ್ದಂತಹ ಅಥವಾ ಅನಾರೋಗ್ಯದ ಚರಿತ್ರೆ ಇದ್ದರೆ ಹಿನ್ನೆಲೆ ಇದ್ದವರಿಗೆ, ಉದಾಹರಣೆಗೆ BP, ಶುಗರು, ಆಸ್ತಮನೋ, ಅಲರ್ಜಿನೋ, ಆರ್ಥ್ರೈಟಿಸು, ಜಾಯಿಂಟ್ ಪೇನು ಮುಂತಾದ ಹಿಸ್ಟ್ರಿ ಇದ್ದವರಿಗೆ ಅಂಥ ಒಂದು ಸಮಸ್ಯೆ ಈ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುವಂಥದ್ದು, ಅಥವಾ ಅದಕ್ಕೆ ಸಂಬಂಧಪಟ್ಟು ಆಸ್ಪತ್ರೆ ಖರ್ಚು, ಆಸ್ಪತ್ರೆಗೆ ದಾಖಲಾಗುವಂಥ ಪ್ರಮೇಯ, ಇನ್ನು ಕೆಲವರಿಗೆ ಯಾವುದೇ ಒಂದು ಕಾಂಪ್ಲಿಕೇಶನ್ಗಳು, ಒಂದು ಸರ್ಜರಿ ಅಥವಾ ಆಪರೇಷನ್ ಮಾಡುವಂಥ ಒಂದು ಸಮಸ್ಯೆಗಳು ಸಹ ಬರ್ಬೋದು. ಯಾಕಂದರೆ ಈಗ ಮಂಗಳನು ಸಹ ನಿಮಗೆಲ್ಲ ಜನ್ಮಸ್ಥನಾಗಿ ಮಂಗಳನಲ್ಲಿ ಇರುವಂಥ ನಿಮ್ಮ ರಾಶಿಯಲ್ಲಿ ಮಂಗಳನು ಇದ್ದಾನೆ, ಜನ್ಮದಲ್ಲೇ ಶನಿ ಇದ್ದಾನೆ. ಶನಿ ಮತ್ತು ಮಂಗಳರ ಮಧ್ಯದಲ್ಲಿ ವಿಶೇಷವಾದ ಒಂದು ಯುದ್ಧಗಳು ನಡೆಯುವಂಥದ್ದು, ಅದು ನಿಮಗೆ ವಿಶೇಷವಾದ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮವನ್ನು ಖಂಡಿತ ಬರುತ್ತೆ. ಹಾಗೆಯೇ ಮನಸ್ಥಿತಿನೂ ಬಹಳ ತುಂಬ ಒಂದು ಕದಡಿ ಹೋಗುತ್ತೆ. ಮನಸ್ಸಿನಲ್ಲಿ ತುಂಬ ಒತ್ತಡ, ಚಿಂತೆ ಹೆಚ್ಚಳ ಆಗುವಂಥದ್ದು, ಯಾವುದೇ ಕೆಲಸ ಕೈ ಹಾಕಿದ್ರೆ ಅದು ಫೇಲ್ಯೂರ್ ಆಗುವಂಥದ್ದು ಅಥವಾ ವಿಳಂಬ ಆಗುವಂಥದ್ದು, ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲ ಅಥವಾ ವೈಯಕ್ತಿಕ ಮೂಲ ಯಾವುದೇ ಕೆಲಸ ಕಾರ್ಯಗಳು ಈಗ ಸಕಾಲಕ್ಕೆ ಆಗದಿರುವಂಥದ್ದು. ಅದರಿಂದ ಯಾವಾಗ ಮನುಷ್ಯನಿಗೆ ಆತನ ಕೆಲಸ ಕಾರ್ಯಗಳು ನಡೆಯೋದಿಲ್ಲ ಅಥವಾ ಕೆಲಸ ಕಾರ್ಯಗಳು ವಿಳಂಬ ಬರುತ್ತೆ ಅಥವಾ ಆರೋಗ್ಯದಲ್ಲಿ ಏರ್ಪೇರು ಬರುತ್ತೆ, ಆಗ ಆಟೋಮೆಟಿಕ್ಕಾಗಿ ಅಂದರೆ ಸಹಜವಾಗಿ ಆತನ ಮನಸ್ಥಿತಿ ಸಹ ಹದಗೆಡುತ್ತೆ. ಹಾಗಾಗಿ ನಿಮ್ಮ ಮನಸ್ಥಿತಿ ಸಹ ಈಗ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಮನಸ್ಸಲ್ಲಿ ಒತ್ತಡ, ಚಿಂತೆ, ಆತಂಕ, ಭಯ, ಸಿಟ್ಟು ಎಲ್ಲನೂ ಮಿಶ್ರವಾಗಿದ್ದು ಮನಸ್ಸು ಅಲ್ಲೋಲಕಲ್ಲವಾಗಿರುತ್ತೆ. ಹಾಗಾಗಿ ಅನಿರೀಕ್ಷಿತವಾದ ಘಟನೆ ಅಂತ ಬಂದಿದೆ. ಹಾಗೆ ಅನಿರೀಕ್ಷಿತವಾದ ಘಟನೆಗಳು ಬಂದಿವೆ. ಒಂದಕ್ಕೊಂದು ಲಿಂಕ್ ಆಗಿ ಕೆಲವು ಅನಿರೀಕ್ಷಿತ ಘಟನೆಗಳು ಜರಬಹುದು. ಆಸ್ಪತ್ರೆ ಖರ್ಚಿನಂತಹ ಘಟನೆ ಬರೋದು, ಸಣ್ಣ ಪುಟ್ಟ ಅವಘಡಗಳು ಬರುವಂಥದ್ದು, ಅಥವಾ ವೈಯಕ್ತಿಕವಾದ ಕಲಹಗಳು ಅಥವಾ ಕೌಟುಂಬಿಕ ಜೀವನದಲ್ಲಿ ಏರುಪೇರಿನಂತಹ ಘಟನೆಗಳು, ತಂದೆ ಮಕ್ಕಳ ಮಧ್ಯೆ, ಪತಿ ಪತ್ನಿಯರ ಮಧ್ಯೆ, ಬಂಧುಗಳ ಮಧ್ಯೆ, ಪೋಷಕರ ಮಧ್ಯೆ ವಾಗ್ವಾದಗಳು ಬರುವುದು, ಅಥವಾ ವೃತ್ತಿ ಜಾಗದಲ್ಲಿ ಸಹ ಸಮಸ್ಯೆ, ಮೇಲಾಧಿಕಾರಿಗಳ ಕಿರುಕುಳ, ಇನ್ನು ಕೆಲವರಿಗೆ ಉದ್ಯೋಗಕ್ಕೆ ತೊಂದರೆ ಬರುವಂತಹ ಘಟನೆಗಳು ಅಥವಾ ನಿಮ್ಮ ಮೇಲೆ ಶಿಸ್ತು ಕ್ರಮಗಳು ಮುಂತಾದವು ಏಕಕಾಲದಲ್ಲಿ ಹಲವಾರು ಬಾಣಗಳಿಂದ ಒಬ್ಬ ವ್ಯಕ್ತಿಯ ಮೇಲೆ ಅಟ್ಯಾಕ್ ಮಾಡಿದರೆ ಹೇಗಾಗುತ್ತೆ ಅಂಥ ಒಂದು ಸ್ಥಿತಿ ಈಗ ನಿಮಗೆ ಬರ್ಬೋದಾಗಿದೆ. ಇದೆಲ್ಲ ಷಾಢೆ ಸಾತಿಯ ಪರ್ವದಲ್ಲಿ ಬರುವಂಥ ನಾನಾ ಪರೀಕ್ಷೆಗಳು. ಹಾಗಾಗಿ ಈ ತಿಂಗಳಲ್ಲಿ ಆ ಪರೀಕ್ಷೆಯ ಒಂದು ವೇಗ ಅಂದರೆ ಅದರ ಸ್ಪೀಡ್ ಸ್ವಲ್ಪ ಜಾಸ್ತಿ ಇದೆ. ಹಾಗಾಗಿ ನೀವು ತನು ಮನ ಧನದ ಸಂಯಮವನ್ನು ಕಾಪಾಡಿಕೊಳ್ಬೇಕು. ಯಾವುದೇ ಆತುರ ನಿರ್ಧಾರ ಬೇಡ. ಅಪರಿಚಿತ ವ್ಯಕ್ತಿಗಳ ಜೊತೆಗೆ ಏನಾದರೂ ಅನಿರೀಕ್ಷಿತವಾದ ಒಪ್ಪಂದಗಳನ್ನು ಮಾಡಿಕೊಳ್ಳೋದು ಬೇಡ. ಹೊಸ ದರಕ್ಕೆ ಯಾವುದೇ ಕೈ ಹಾಕೋದು ಈಗ ಅಷ್ಟೊಂದು ಉತ್ತಮ ಅಲ್ಲ. ಹೊಸ ಯೋಜನೆ ಕೈ ಹಾಕೋದಾಗಲಿ, ಹೊಸ ಸಾಲ ಪಡೆಯೋದು, ಹೊಸ ವ್ಯಕ್ತಿಗಳಿಂದ ಆರ್ಥಿಕ ಒಪ್ಪಂದ ಮಾಡೋದು, ಸಾಲ ಕೊಡೋದು ಪಡೆಯೋದು ಇದೆಲ್ಲ ಯಾವುದೂ ಒಳ್ಳೆಯದಲ್ಲ. ಹಾಗೆ ಈ ತಿಂಗಳಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕಾಗತ್ತೆ. ಕೇವಲ ನಿಮಗೆ ಶುಕ್ರನ ಬೆಂಬಲ ಇರುವ ಕಾರಣ ಹಣದ ಒಂದು ಹರಿವು, ಹಣದ ಖರ್ಚು ಬಂದರೂ ಸಹ ಅದಕ್ಕೆ ತಕ್ಕನೇ ಹಣದ ಒಂದು ಪೂರೈಕೆ ಆಗುವಂಥ ವ್ಯವಸ್ಥೆ ಆಗುತ್ತೆ. ಕೇತುವಿನ ಬೆಂಬಲ ಮಧ್ಯೆ ಇರೋದ್ರಿಂದ ಕೆಲವೊಮ್ಮೆ ಆಕಸ್ಮಿಕ ಧನಲಾಭ ಸಹ ಕೇತು ಕೊಳ್ಳಿದ್ದಾನೆ. ಮಧ್ಯೆ ಚಂದ್ರನ ಅನುಕೂಲ ಬರೋದ್ರ ಕಾರಣ ಆ ಒಂದು ಕೆಲವೊಂದು ದಿನಗಳ ಚಂದ್ರನ ಸಹ ಅನುಕೂಲವಾಗಿದ್ದಾನೆ. ಹಾಗಾಗಿ ಈ ಒಂದು ತಿಂಗಳಲ್ಲಿ ಸ್ವಲ್ಪ ಅನಿರೀಕ್ಷಿತವಾದ ಏರುಪೇರುಗಳನ್ನು ನೀವು ಎದುರಿಸಬೇಕಾಗುತ್ತೆ ಮೀನದವರು. ಇನ್ನು ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಹೇಳ್ತೇನೆ. ಆ ಡೇಟ್ಗಳು ಸ್ವಲ್ಪ ಮಟ್ಟಿಗೆ ತೃಪ್ತಿಕರವಾಗಿ ಉತ್ತಮವಾದ ಕೆಲಸ ಕಾರ್ಯಗಳಿಗೆ ಆಯ್ಕೆ ಮಾಡಿಕೊಳ್ಳುತ್ತದೆ. ಏಪ್ರಿಲ್ 1, 2, 8, 9, 10, 15, 16,
19, 20, 26, 27, 28, 29, 30 ಎಷ್ಟು ದಿನಾಂಕಗಳು ಅಂದರೆ ಸುಮಾರು ಏಪ್ರಿಲ್ನಲ್ಲಿ 14 ದಿನಾಂಕಗಳು ನಿಮಗೆ ಚಂದ್ರನ ಬೆಂಬಲ ಇರುವಂಥದ್ದು. ಆ ದಿನಗಳನ್ನು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಬಳಸಿಕೊಳ್ಳುವಂಥದ್ದು. ಹಾಗೆಯೇ ನಿಮಗೆ ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಚಂದ್ರನ ಬೆಂಬಲ ಇರುವಂಥ ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 ಬಳಸಿಕೊಳ್ಳಿ. ಇನ್ನು ನಿಮಗೆ ತಿಂಗಳ ಪೂರ್ತಿ ಅನುಕೂಲಕ್ಕಾಗಿರುವಂಥದ್ದು ಶುಕ್ರನು ಅನುಕೂಲವಾಗಿದ್ದಾನೆ. ಹಾಗೆ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆ 6 ತಿಂಗಳ ಪೂರ್ತಿ ಬಳಸಿಕೊಳ್ಳಿ. ಕೇತುವಿನ ಬೆಂಬಲ ನಿಮಗೆ ಮಾಸ ಪೂರ್ತಿ ಇರಲಿದೆ. ಹಾಗೆ ಕೇತುವಿನ ಸಂಕೇತವಾದ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆ 7 ತಿಂಗಳ ಪೂರ್ತಿ ಬಳಸಿಕೊಳ್ಳುತ್ತದೆ. ಬುಧನ ಅನುಕೂಲ ನಿಮಗೆ ತಿಂಗಳ 10ರಿಂದ ಆರಂಭ ಆಗುತ್ತೆ. ಹಾಗಾಗಿ ಏಪ್ರಿಲ್ 10ರಿಂದ ತಿಂಗಳ ಕೊನೆವರೆಗೂ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5 ಬಳಸಿಕೊಳ್ಳುವಂಥದ್ದು. ಹಾಗಾಗಿ ಈ ಮೀನರಾಶಿಯವರು ಈ ತಿಂಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇರುವಂಥದ್ದು ಉತ್ತಮವಾದ ಆಯ್ಕೆಯಾಗಿರುತ್ತೆ. ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗ ಮಾಡಿಸಿರಿ. ಇವು ಗಣೇಶ, ಸುಬ್ರಹ್ಮಣ್ಯ, ಹನುಮಾನ, ಆಂಜನೇಯ, ಶನಿ ಮಹಾತ್ಮರು, ನವಗ್ರಹಗಳು ಇತ್ಯಾದಿಗಳು ಭಕ್ತಿ ಮಾಡುವುದು. ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರಿಹಾರ ಸ್ತೋತ್ರ, ಅದು ಅರಳಿ ಮರ ಪ್ರದಕ್ಷಿಣೆ, ಶನಿವಾರ ದಾನ ಧರ್ಮ ಮುಂತಾದ ಒಂದು ಉತ್ತಮವಾದ ಭಕ್ತಿ ಮಾರ್ಗ, ಧರ್ಮ ಮಾರ್ಗ ಅನುಸರಿಸಿ ಮಾಡಿದರೆ ಎಲ್ಲ ಮೀನರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಆರೋಗ್ಯ, ಕೀರ್ತಿ, ಜಲ ಬಳಸಿದ್ದಾಗಲಿ. ವಾಹಿನಿಯ ಪ್ರೋತ್ಸಾಹಿಸಿಗೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದು, ಸಬ್ಸ್ಕ್ರೈಬ್ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು.